ಎಲ್ಲರಿಗೂ ನಮಸ್ತೆ. ಪ್ರೆಸ್ ಮೀಟ್ ಏನಕ್ಕೆ ಇದೆಲ್ಲ ಕಾರಣಗಳನ್ನೆಲ್ಲ ಶೆಟ್ಟರ್ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ. ಈಗ ಯಾಕಂದರೆ ಮತ್ತೆ ರಿಪೀಟ್ ಮಾಡ್ದಂಗೆ ಆಗುತ್ತೆ ಅದನ್ನೇ ಕೂಡ ಮತ್ತೆ ಹೇಳಿದ್ರೆ. ಎರಡು ಶೇಡ್ ಅಂತ ಏನು ಹೇಳಿದ್ರೆ, ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು, ಅಂದರೆ ಈಸಿ ಆಯ್ತು ಅದು. ಎರಡು ಶೇಡ್ ಕೂಡ, ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ. ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ಅವ್ನು ಚೇಂಜ್ ಆಗೋದು ಅಷ್ಟೇ. ಅಲ್ಲಿ ಅದೇನು ಕಷ್ಟ ಅಂತ ಅನಿಸ್ಲಿಲ್ಲ ಸರ್ ನನಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ, ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ. ಅದು ಹುಲಿ ವೇಷಕ್ಕೆ ತುಂಬ ತಯಾರಿ ನಡೆಯುತ್ತೆ ಸರ್. ಯಾಕಂದರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿಯವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ. ಅದು ಒಂದು. ಆಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದೊಂದು ಆಕ್ಸೆಂಟ್ ಇರುತ್ತೆ, ಅದನ್ನು ಹಿಡಿಬೇಕಾಗತ್ತೆ ನಾವು. ದಾವಣಗೆರೆ ಸರ್, ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ರು. ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ, ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿದ್ವಿ. ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು. ಸಡನ್ನಾಗಿ ಕೇಳಿದಾಗ ಅದು ಮಂಗಳೂರು ಭಾಷೆ ಎಲ್ಲ ಒಂದು ಚೂರು ಯೋಚನೆ ನೋಡ್ಬೇಕಾಗತ್ತೆ. ಎಂತ ಮಾರ್ರೆ ಊಟ ಆಯ್ತಾ, ಇದು ಹೇಳ್ಬೋದಷ್ಟೇ, ಸಿಂಪಲಾಗಿ ಹೇಳ್ಬೋದಾದ್ರೆ ಇದು ಹೇಳ್ಬೋದಷ್ಟೇ. ಯಾಕಂದ್ರೆ ಸಿನಿಮಾದಲ್ಲಿ ಅಂದರೆ ಸ್ಕ್ರಿಪ್ಟ್ ಇರುತ್ತೆ, ನಾವೆಲ್ಲ ಅದು ಬಹೆಟ್ ಮಾಡಿರ್ತೀವಿ. ಸೊ ಅಲ್ಲಿ ಈಸಿಯಾಗಿ ಬರುತ್ತೆ. ಇಲ್ಲಿ ಈ ಥರ ಕೇಳಿದ್ರೆ ಒಂದು ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮಗೆ. ಎಸ್ ಸರ್, ಅಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂತ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು, ಅದು ಬೊಗಳ್ಬೇಕು, ಜೋರಾಗಿ ಬೊಗಳ್ತಾ ಇಲ್ಲ, ಅದು ಬಾಲ ಮುದ್ರಕೊಂಡು ಹಿಂಗೆ ಕೂರ್ತಾ ಇದೆ ಹಿಂಗೆ. ನಾವು ಅಂದರೆ 3 ಡೇಸ್ ಏನು ತೊಗೊಂಡ್ವಿ, ಅದನ್ನ ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊತಾ ಇದೆ, ಅದೇನು ತಿನ್ನಬೇಕು ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ, ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾಯಿದ್ದೀವಿ, ಏನೂ ಹೊರಕಾಗ್ತಾ ಇಲ್ಲ. ಕಡೆಗೆ ಏನು ಮಾಡಿದ್ವಿ, ಅದು ನಾಯಿಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ಥರ ಇವರು ಬೊಗಳ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯಿತು. ಹಾಗೆ ಟೇಕ್ ತೊಗೊಂಡಿದ್ದನು. ಅಷ್ಟೆಲ್ಲ ಸಾಹಸ ಇವರಿಬ್ಬರು ಮಾಡಿದ್ದಾರೆ. ಆ್ಯಕ್ಚುಲಿ ಟ್ರೇಲರ್ ಲಾಂಚಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ. ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ಲರೂ ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದ್ದೊಂದು ಇದು. ಅದು ನಮಗೆ ಖುಷಿ ಕೊಡ್ತು. ಆ್ಯಂಡ್ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ, ಹಿಂಗಿದೆ ಅಂತ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರಲ್ಲಿ ತುಂಬ ಸ್ಟಫ್ ಇದೆ, ಅಂದರೆ ಏನೋ ಇದೆ ಅನ್ನೋದಂತೂ ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬ ಖುಷಿ ಇದೆ ಸರ್ ನಮಗೆ. ಆ್ಯಂಡ್ ಅದು ತುಂಬ, ಅಂದರೆ ನಾವೇನು ಅಂದ್ಕೊಂಡು ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ. ಮೊದಲನೇ ಪ್ರಶ್ನೆ ಉತ್ತರ ಅಂದರೆ, ಅದೇ ಸೀರಿಯಲಿಂದ ಸಿನಿಮಾ ಬಂದಿರೋದಲ್ವಾ. ಅಂದರೆ ಎಲ್ಲ ಕಲಾವಿದನಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆ್ಯಕ್ಟರ್ಗಳಿಗೆ ದೊಡ್ಡ ಪರದೆ ಮೇಲೆ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು ನನಗೆ. ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು 3 ಇಯರ್ಸ್ ಆಯಿತಾ, 3 ಇಯರ್ಸ್ ಪ್ರಾಸೆಸ್ ಇದೆಲ್ಲ. ಇವೇನು ನೋಡ್ತಾ ಇದ್ದೀರಿ, ಇವಾಗ ಪಟ್ಟಂತ ಬಂದಿರೋದಲ್ಲ, ಇದು 3 ವರ್ಷದೊಂದು ಶ್ರಮ ಇವಾಗ ಕಾಣಿಸ್ಕೊತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ, ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನು ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ, ಈಗ ಟ್ರೈಲರ್ ಯಾರು ನೋಡಿದ್ರು ಅಂದರೆ ಪ್ರಮೋಷನ್ ಅದು ಸರ್. ಎಸ್ ಸರ್ ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್ ಅಂದರೆ ರೀಚ್ ಆಗಿಲ್ಲ ಅಂತ ನಮಗೆ ಅನ್ನಿಸ್ತು. ಈಗ ತುಂಬ ಕಡೆ ನೋಡಿದವರೆಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲಲ್ಲಿ ಇತ್ತು, ಬೇರೆ ಸರ್ಕಲ್ಗೆ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನ್ನಿಸ್ತದು. ಸೊ ಇಂಥ ಒಳ್ಳೆ ಕಂಟೆಂಟನ್ನು ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕೂತು ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರು ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕೆಂದರೆ ಒಂದೊಂದ್ಸಲ ಹೇಳ್ತಾರೆ, ದೊಡ್ಡ ದೊಡ್ಡ ಸಿನಿಮಾಗಳೇ ನಿಂತ್ಕೊತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಬಿಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ನೋಡೋಣ ಸರ್ ಅಷ್ಟೇ. ಅದೇ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ, ಈ ಥರ ಒಂದು ಮಾರನೇ ಮೇಲೆ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂದ್ರೆ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಅಂದ್ಕೊಂಡಿದ್ದೀವಿ ಸರ್, ನೋಡೋಣ. ಅಂದರೆ ಅಲ್ಲಿ ಚೆನ್ನಾಗಿ ಪುಷ್ ಇದೆ, ಅಂದರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ.
ಸೊ ಆ ಸಪೋರ್ಟು ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ಟಿ ವಿ ಆಡಿಯನ್ಸ್ ಥಿಯೇಟರ್ ಬಂದುಬಿಟ್ರೆ ಇದು ಸೂಪರ್ ಹಿಟ್ ಸರ್. ಇದು ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನನಗೇನು ಟಿ ವಿಯಲ್ಲಿ ನನಗೆ ರೇಟಿಂಗ್ಸ್ ಏನು ಸಿಗ್ತಾಯಿತ್ತು, ಟಿ ಆರ್ ಪಿ ಏನು ಬರ್ತಾಯಿತ್ತು ಟಿ ವಿಲಿ, ಆ ಟಿ ಆರ್ ಪಿ ನನಗೆ ಥಿಯೇಟ್ರಲ್ಲಿ ಆ ಜನ ಬಂದುಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. ಹೌದು ಸರ್, ಹೌದು. ನಾನು ಅದೇ ಬೇಸ್ ಮೇಲೆ ಹೇಳಿದ್ದು. ಅಂದರೆ ಅದೇ ಟಿ ಆರ್ ಪಿ ನಂಗೆ ಥಿಯೇಟ್ರಲ್ಲಿ ಟಿ ಆರ್ ಪಿ ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವರು ತುಂಬ ಖುಷಿ ಪಟ್ಬಿಡ್ತಾರೆ. ಆಮೇಲೆ ಆ ಕ್ರೆಡಿಟ್ ಹೋಗ್ಬೇಕಾದ್ರೆ ಇವ್ರಿಗೆ ಸರ್. ಅಂದರೆ ಆ ಕೆಮಿಸ್ಟ್ರಿ ಕಾಣೋದಕ್ಕೆ ಕಾರಣ ಇವರೇ. ಇವ್ರು ಬಂದು ಬಹುಶಃ ಅವಾಗ ಇನಿಷಿಯೇಟಿವ್ ತೊಗೊಂಡು ಮಾತಾಡಲಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಯಾವಾಗಲೂ ಹೇಳೋದು ಅದನ್ನೇ. ಅದಕ್ಕೆ ನಾನು ಇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ, ಅವರೆಲ್ಲ ಬರ್ತಾರಲ್ಲ, ಸಾಂಗಲ್ಲಿ ಬರುತ್ತಲ್ಲ, ನಾವು ಇವ್ರ ಹಣೆಗೆ ಮುತ್ಕೊಡ್ತಾ ಇರ್ತೀನಿ, ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ. ಫಸ್ಟು ಮಾಡಿದ್ವಿ. ಆ ಫಸ್ಟ್ ಶಾರ್ಟಲ್ಲಿ ನಾನು ಇವ್ರು ಹಿಂಗೆ ಹಿಡ್ಕೊಂಡಿದ್ದೆ. ಹಿಂಗೆ ಅಂದರೆ ತುಂಬ ಕೆಟ್ಟದಾಗಿತ್ತದು. ಹಿಂಗೆ ಹಿಡ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ಥರದಲ್ಲಿ ಇಟ್ಕೊಂಡಿದ್ದೆ. ಆ ಶಾರ್ಟ್ ಆಯಿತು. ಆಮೇಲೆ ಶಿವ್ ಸರ್ ಕರೆದ್ರು, ನಮ್ಮ ಡಿ ಒ ಪಿ ಕರೆದ್ರು. ಸರ್ ಬನ್ನಿ ಸರ್ ಅಂತ ಬಂದು ನೋಡಿ ಸರ್ ಅಂತ ತೋರಿಸೋದು. ಏನಿಸ್ತು ಸರ್, ತುಂಬ ಡಬ್ಬಾ ಥರ ಇದೆ ಸರ್ ಅಂತಂದರು. ನನಗೆ ಓಕೆ, ಇದು ರಿಯಾಕ್ಷನ್ನು ನೀಟಾಗಿ ಮಾಡೋಣ ಅಂದ್ಕೊಂಡು ಆಮೇಲೆ ಇವರು ಬಂದು ನೋಡಿದ್ರು. ಆಮೇಲೆ ಮಾತಾಡ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಅದು.